ಹೈ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ MBA ಮತ್ತು MCA ಮತ್ತು MTech ಆಗಿರ್ಬೋದು. ಇವ್ರದ್ದು ಅಡ್ಮಿಷನ್ದ ಅಪ್ಲಿಕೇಶನ್ ಮತ್ತು ಎಕ್ಸಾಮ್ ಯಾವಾಗ ಅನ್ನೋದನ್ನ ಇಲ್ಲಿ ಒಂದು ಡೀಟೇಲ್ ಆಗಿ ನೋಡೋಣ. KA ಅಂತ ಸರ್ಚ್ ಮಾಡಿ, KA ಅಂತ ಸರ್ಚ್ ಮಾಡ್ಕೊಂಡು ಮೊದಲನೇ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಮೇಲ್ಗಡೆ 3 ಡಾಟ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ಸ್ ಆದಮೇಲೆ ಇಲ್ಲಿ ನಿಮ್ದು ಇಂಗ್ಲೀಷ್ನಲ್ಲಿದ್ದರೆ ಅಡ್ಮಿಷನ್ ಅಂತ ಇರುತ್ತೆ, ಕನ್ನಡದಲ್ಲಿರೋದ್ರಿಂದ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಇಲ್ಲಿ ನಿಮ್ದು ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಯಾವುದು ಏನು ಕೊಡ್ತಾರೆ ಸಿಲೆಬಸ್ ಅನ್ನೋದನ್ನ ನೋಡ್ಕೊಳ್ಳಿ. ಸಿಲೆಬಸ್ ಏನು ಕೊಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಯಾವುದು ನಿಮ್ಮದು ಓರಿಯೆಂಟೆಡ್ ಇದೆಯೋ ಅದು, ಮತ್ತು ನಿಮ್ಮದೇನು MBA MCA ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಯಾವುದು ಅನ್ನೋದನ್ನ ನೋಡ್ಕೋಬೋದು. ನಂತರ ಇಲ್ಲಿ ನಿಮ್ಮ ಸಿಲೆಬಸ್ಗಳನ್ನು ನೋಡ್ಕೊಂಡು ನಂತರ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಸಿಲೆಬಸ್ ಏನೇನಿದೆ, ನಿಮ್ಗೆ ಏನೇನು ಟಾಪಿಕ್ಸ್ ಮೇಲೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು ನೋಡ್ಕೊಳ್ಳಿ. ನಂತರ ಇಲ್ಲಿ ಇಲ್ಲಿ ಯಾವಾಗ ಎಕ್ಸಾಮ್ ಅನ್ನೋದನ್ನ ಇಲ್ಲಿ ಅಫಿಷಿಯಲಾಗಿ ಕೊಟ್ಟಿದ್ದಾರೆ ನೋಡಿ, ಡೇಟ್ನ ಇಲ್ಲಿ ನೋಡ್ಕೋಬೋದು. ಅದರದ್ದೇ ಆದಂಥ ಕ್ರೈಟೀರಿಯಾಗಳಿದ್ದಾವೆ, ಕೆಳಗಡೆ ಓದ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು 23/5/2026 ಇದು ಎಕ್ಸಾಮ್ ನಡೆಯುತ್ತೆ. ಯಾರಿಗೆ ಅಂದರೆ ME ಮತ್ತು MTech ಅವರಿಗೆ. ಮತ್ತು 24/5/2006 ಈ ಭಾನುವಾರ ಏನು ನಡೀತೆ ಅಂದರೆ MBA ಮತ್ತು MCAದವ್ರಿಗೆ ನಡೀತೆ. 24/5/2026 MBA ಮತ್ತು MCAದವರಿಗೆ, 23/5/2026 ME ಮತ್ತು MTech ಅವರಿಗೆ ಆಗುತ್ತದೆ ಎಕ್ಸಾಮು. ಅದು ಮಾರ್ಕ್ಸು ಮತ್ತು ನಿಮಗೆ ಏನೇನು ಅಲೋ ಇರುತ್ತೆ ಎಕ್ಸಾಮ್ಗೆ ಮತ್ತು ಡೀಟೇಲ್ನ ಹೇಳಿದ್ದಾರೆ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಇನ್ನೂ ಆಲ್ರೆಡಿ ಬಿಟ್ಟಿಲ್ಲ, ಅದು ಯಾವ ರೀತಿ ಹಾಕೋದು, ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋದು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.